Hello everyone, this is Manasa BT. Welcome to my channel Make It Happen. ಲಾಸ್ಟ್ ಕ್ಲಾಸಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಯಾವ ಥರ ಫ್ರೇಮ್ ಮಾಡಿದ್ವಿ ಅಂತ ನೋಡಿದ್ವಿ. ಬಿಫೋರ್ ದ್ಯಾಟ್ ನಾವು ಪ್ರಿಯಾಂಬಲ್ನ ಸ್ಟಡಿ ಮಾಡಿದ್ದೀವಿ. ಸೊ ಈ ಕ್ಲಾಸಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಬೇರೆ ಕಂಟ್ರಿನ ನಾವು ಸೋರ್ಸ್ ಆಗಿ ಇಟ್ಕೊಂಡು ಬೇರೆ ಕಂಟ್ರಿ ಕಾನ್ಸ್ಟಿಟ್ಯೂಷನ್ನ ಕೆಲವೊಂದು ಫೀಚರ್ಸ್ನ ಬಾರೋ ಮಾಡ್ಕೊಂಡಿದ್ದೀವಿ. ಸೊ ಅದು ಯಾವುದೆಲ್ಲ ಫೀಚರ್ಸ್ ಅಂತ ಹೇಳಿ ನಾವು ನೋಡ್ಕೊಂಡು ಹೋಗೋಣ. ಓಕೆ, ಫಸ್ಟ್ ಒನ್ UK. ಇದರಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ನ ನಾವು ತಗೊಂಡಿದ್ದೀವಿ. ಸಿಂಗಲ್ ಸಿಟಿಸನ್ಶಿಪ್. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಂಡಿಯನ್ ಅಂತ ಹೇಳಿದ್ರೆ ಬೇರೆ ಕಂಟ್ರಿಗೆ ಹೋಗಿ ನಾನು ಅಲ್ಲಿದು ಸಿಟಿಸನ್ಶಿಪ್ ತಗೊಳ್ಬೇಕು ಅಂತ ಹೇಳಿ ನಾನು ಸಿಟಿಸನ್ಶಿಪ್ ತಗೊಂಡೆ ಅಂತ ಅನ್ಕೊಳ್ಳಿ. ಆಗ ಇಂಡಿಯನ್ ಸಿಟಿಸನ್ಶಿಪ್ ಇರುತ್ತಲ್ಲ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಅಂದರೆ ಇಂಡಿಯನ್ ಆಗಿದ್ದಾಗ ನಾವು ಇಂಡಿಯನ್ ಮಾತ್ರ ಆಗೋಕ್ಕಾಗೋದು, ಅಂದರೆ ಒಂದೇ ಸಿಟಿಸನ್ಶಿಪ್ ಮಾತ್ರ ನಮಗೆ ಸಿಗೋದು. ಓಕೆ, ಬೇರೆ ಕಂಟ್ರಿದು ಸಿಗಲ್ಲ. ಎಟ್ ಎ ಟೈಮ್ 2 ಸಿಟಿಸನ್ ಆಗಿ ಇರೋಕ್ಕಾಗಲ್ಲ. ಮತ್ತು ಗವರ್ಮೆಂಟಲ್ಲಿ ಕ್ಯಾಬಿನೆಟ್ ಇದೆಯಲ್ಲ ಅದನ್ನು ಅಷ್ಟೇ. ನೆಕ್ಸ್ಟ್ ರಿಟ್. ಸೊ ರಿಟ್ ಅಂದರೆ ನೋಡೋಣ, ಇದು ಫಾರ್ಮಲ್ ರಿಟರ್ನ್ ಆರ್ಡರ್ಸ್. ಓಕೆ, ಸೊ ಸುಪ್ರೀಂ ಕೋರ್ಟಿಂದ ಮತ್ತು ಹೈಕೋರ್ಟಿಂದ ಫಾರ್ಮಲ್ ರಿಟರ್ನ್ ಆರ್ಡರ್ಸ್ ಬರೋವಂಥದ್ದು. ಸೊ ಇದು ಯಾವ ಥರ ಅಂತ ಹೇಳಿದ್ರೆ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಬ್ಬರು ಪರ್ಸನ್ ಇದ್ದಾರೆ, ಇವ್ರದ್ದು ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇವ್ರು ಏನು ಮಾಡ್ತಾರೆ, ಹೋಗಿ ಸುಪ್ರೀಂ ಕೋರ್ಟ್ಗೆ ರಿಟ್ ಹಾಕಿ ಅಪ್ಲಿಕೇಶನ್ ಹಾಕಿದ್ರು. ಸೊ ಇಲ್ಲಿಂದ ಆರ್ಡರ್, ಸುಪ್ರೀಂ ಕೋರ್ಟಿಂದ ಇವರಿಗೆ ಆರ್ಡರ್ ಇಶ್ಯೂ ಆಗುತ್ತೆ, ನೀವು ಕೋರ್ಟಿಗೆ ಬಂದು ಜಸ್ಟಿಫಿಕೇಶನ್ ಕೊಡಬೇಕು ಅಂತ. ಸೊ ಈ ಥರ. ಓಕೆ, ಇದು ಒಂದು ಟೈಪ್ ಆಫ್ ರಿಟ್ ಇದು. ಸೊ ನಾನು ಸಪ್ರೇಟಾಗಿ ರಿಟ್ನೇ ಮಾಡ್ತೀನಲ್ಲ, ಆಗ ನೀವು ಎಲ್ಲ ಟೈಪ್ ಆಫ್ ರಿಟ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದನ್ನು ನೀವು ನೋಡ್ಕೊಂಡು ಹೋಗ್ಬೋದು. ಓಕೆ, ಅದಾದಮೇಲೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್. ಇದನ್ನು ಅಷ್ಟೇ. ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಒಂದಿದೆ, ಇದೇನು ಅಂತ ನೋಡೋಣ. ಇಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ನೋಡೋದಾದ್ರೆ ನಮ್ಮ ಕಂಟ್ರಿಯಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಅಂತ ಇದೆ ಅಲ್ವಾ. ಸೊ ಇದನ್ನ ನಾವು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ನಾವು UK ಇಂದ ತಗೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಇಂದ ತಗೊಂಡಿರೋದನ್ನ ನೋಡೋಣ. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ರೈಟ್ಸ್ ಇದು, ಮತ್ತೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಸೊ ಜುಡಿಷಿಯರಿ ಏನೇ ತಗೊಳ್ಳೋದಾದ್ರೂ ಯಾರೇ ಇಂಟರ್ಫಿಯರ್ ಆಗಂಗಿಲ್ಲ ಅಲ್ವಾ ಜುಡಿಷಿಯರಿಗೆ. ಸೊ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ತಾರೆ. ಸೊ ಅದನ್ನ, ಮತ್ತೆ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಸೊ ಯಾರನ್ನೇ ಯಾವುದೇ ಪೊಸಿಷನ್ ಇಂದ ತಂದು ಹಾಕಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಪ್ರೊಸೀಜರ್ ಏನಂತ ಹೇಳ್ತೀವಿ, ರಿಮೂವಲ್ ಅಂತ ಹೇಳ್ತೀವಿ, ರೈಟ್. ಬಟ್ ಇಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಇಂಪೀಚ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಂಪೀಚ್ಮೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸಪ್ರೇಟ್ ಆಗಿ ಪ್ರೊಸೀಜರ್ ಇದೆ, ಹಾಗಾಗಿ. ಓಕೆ, ಸೊ ಅದನ್ನ ಪ್ರೆಸಿಡೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ. ನೆಕ್ಸ್ಟ್ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ ಮತ್ತು ವೈಸ್ ಪ್ರೆಸಿಡೆಂಟ್ದು ಕಾನ್ಸೆಪ್ಟು ಅಷ್ಟೇ. ಇದನ್ನು ಯುನೈಟೆಡ್ ಸ್ಟೇಟ್ಸಿಂದನೇ ತಗೊಂಡಿರೋದು. ಓಕೆ, ನೆಕ್ಸ್ಟ್ ಒಂದು ರಷ್ಯಾದ ನೋಡೋಣ. ಸೊ ಫಂಡಮೆಂಟಲ್ ಡ್ಯೂಟೀಸ್. ಈಗ ನಮ್ಮ ಕಂಟ್ರಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ, ನಾವು ರೈಟ್ಸ್ನ ಎಂಜಾಯ್ ಮಾಡ್ತೀವಿ, ಹಾಗಾಗಿ ನಾವು ಫಂಡಮೆಂಟಲ್ ಡ್ಯೂಟೀಸ್ನೂ ನಾವು ಪರ್ಫಾರ್ಮ್ ಮಾಡಬೇಕು. ಅಂದರೆ ಸರ್ಟನ್ ಡ್ಯೂಟೀಸ್ ಇರುತ್ತೆ ಸಿಟಿಸನ್ ಆಗಿ ಅಲ್ವಾ, ಅದನ್ನು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಐಡಿಯಾಸ್ ಆಫ್ ಜಸ್ಟಿಸ್. ಇದು ಏನು ಅಂತ ಹೇಳಿದ್ರೆ ಪ್ರಿಯಾಂಬಲಲ್ಲಿ ನಾವು ಓದ್ಬೇಕಾದ್ರೆ ನಾನು ಹೇಳಿದ್ದೆ ಆ್ಯಕ್ಚುಲಿ ಸೋಷಿಯಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಜಸ್ಟಿಸ್ ಬಗ್ಗೆ ಮಾತಾಡಿದ್ದಾರೆ ಅಂತ. ಸೊ ಅದು ಅಷ್ಟೇ, ಅದು ರಷ್ಯಾದಿಂದ ಬಾರೋ ಮಾಡ್ಕೊಂಡಿದ್ದೀವಿ. ಈ ಫೀಚರ್ಸ್ನ ನಾವು ಸೋರ್ಸಸ್ ಎಲ್ಲಿಂದ ತಗೊಂಡಿದ್ದೀವಿ ಅಂತ ಹೇಳಿ ಕಲಿಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳ್ತಾ ಇರ್ತಾರೆ. ಓಕೆ, ಈಗ FTA STA ಮತ್ತು ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಮೇಯ್ನಾಗಿ ಈ ಥರ ಕೇಳ್ತಾ ಹೋಗ್ತಾರೆ, ಯಾವ ಸೋರ್ಸಿಂದ ತಗೊಂಡಿದ್ದೀವಿ ಇದನ್ನ ಅನ್ನೋ ಥರ. ಓಕೆ, ಬಟ್ ನಾವು UPSC KPSC ಓದಬೇಕಾದ್ರೆ ನಾವು ಯಾವ ಥರ ನೋಡ್ಕೋಬೋದು ಅಂತ ಹೇಳಿದ್ರೆ ಮೇನ್ಸ್ ಮತ್ತು ಪ್ರಿಲಿಮ್ಸ್ಗೆ ಯಾವ ಥರ ನಾವು ಒಟ್ಟಿಗೆ ಓದ್ಬೋದು, ಲಿಂಕ್ ಮಾಡಿ ಓದ್ಬೋದು ಅಂತ ನೀವು ಕಂಪ್ಲೀಟ್ ಈ ಕ್ಲಾಸ್ ನೋಡ್ತಿರಲ್ಲ ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆಸ್ಟ್ರೇಲಿಯಾ ಕನ್ಕರೆಂಟ್ ಲಿಸ್ಟ್. ಇದೇನು ಅಂತ ನೋಡೋಣ. ಈಗ ಇಲ್ಲಿ ಸ್ಟೇಟ್ ಗವರ್ಮೆಂಟ್, ಓಕೆ, ಇದು ಸೆಂಟ್ರಲ್ ಗವರ್ಮೆಂಟ್ ಅಥವಾ ಯೂನಿಯನ್ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಈ ಸ್ಟೇಟ್ ಮತ್ತು ಯೂನಿಯನ್ ಎರಡು ಸೇರಿ ಕೆಲವೊಂದು ಸಬ್ಜೆಕ್ಟ್ಸ್ನ ನೋಡಬೇಕಾಗುತ್ತೆ, ಅಂದರೆ ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಅದನ್ನು ನಾವು ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಕನ್ಕರೆಂಟ್ ಲಿಸ್ಟಲ್ಲಿ ಯಾವುದೆಲ್ಲ ಇದೆ ಸಬ್ಜೆಕ್ಟ್ಸ್ ಅಂತ ನೋಡ್ಕೊಂಡು ಹೋಗೋಣ ಇರಿ. ಈಗ ಕ್ರಿಮಿನಲ್ ಲಾ, ಎಜುಕೇಷನ್, ಫಾರೆಸ್ಟ್, ಮತ್ತು ಪಾಪ್ಯುಲೇಷನ್ ಬಗ್ಗೆ, ಎಲೆಕ್ಟ್ರಿಸಿಟಿ,
ಸೊ ಇದೆಲ್ಲ ಸಬ್ಜೆಕ್ಟ್ಸ್ ಅಂದ್ರೆ ಇನ್ನೂ ಇದೆ ಸ್ವಲ್ಪ. ಇದನ್ನೆಲ್ಲ ನಾವು ಕನ್ಕರೆಂಟ್ ಎಕ್ಸ್ಟೆಂಡರ್ ಅಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸ್. ಇದು ವಿತ್ ಇನ್ ಇಂಡಿಯಾ ಟ್ರೇಡ್ ಮಾಡ್ಬೋದು ಅಲ್ವಾ. ಸೊ ಎಲ್ಲೇ ಆದರೂ ಟ್ರೇಡ್ ಮಾಡ್ಬೋದು, ಆ ಥರ ಕಾನ್ಸೆಪ್ಟ್ನ ಆಸ್ಟ್ರೇಲಿಯಾದಿಂದ ತಗೊಂಡಿರೋದು. ಮತ್ತು ಜಾಯಿಂಟ್ ಸಿಟ್ಟಿಂಗ್ ಅಂತ ಹೇಳ್ತೀವಿ. ಈಗ ಲೋಕಸಭಾ ಮತ್ತು ರಾಜ್ಯಸಭಾ ಇದರಲ್ಲಿ ಬಿಲ್ ಪಾಸ್ ಆಗಬೇಕು. ಸೊ ಯಾವುದ್ರಲ್ಲ ಒಂದರಲ್ಲಿ ಬಿಲ್ ಪಾಸ್ ಆಗಿಲ್ಲ ಅಂತ ಹೇಳಿದಾಗ ಜಾಯಿಂಟ್ ಸಿಟ್ಟಿಂಗ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅದನ್ನ ರಿಸಾಲ್ವ್ ಮಾಡ್ತಾರೆ. ಸೊ ಅದನ್ನು ಜಾಯಿಂಟ್ ಸಿಟ್ಟಿಂಗ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಫ್ರಾನ್ಸ್ದು ನೋಡೋಣ. ಫ್ರಾನ್ಸಲ್ಲಿ ಐಡಿಯಾಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಇದು ಅಷ್ಟೇ ಪ್ರಿಯಾಂಬಲ್ ಅಲ್ಲಿ ನೋಡಿದ್ವಿ, ಇದನ್ನು ತಗೊಂಡಿದ್ದಾರೆ. ಐರ್ಲ್ಯಾಂಡ್ ನೆಕ್ಸ್ಟ್, ಇದರಲ್ಲಿ DPSP ಅಂತ ಇದೆ ಅಲ್ವಾ. ಸೊ ಇಲ್ಲಿ DPSP ಅಂತ ಹೇಳಿದಾಗ ಇದನ್ನ ಸೆಟ್ ಆಫ್ ಗೈಡ್ಲೈನ್ಸ್ ಅಂತ ಹೇಳ್ಬೋದು. ಓಕೆ, ಇದು ಪಾರ್ಟ್ 4 ಅಲ್ಲಿ ಸಿಗುತ್ತೆ. ಮತ್ತೆ ಆರ್ಟಿಕಲ್ 36 ಇಂದ 51 ವರೆಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಓಕೆ, ಸೊ ಇದು ಲೀಗಲಿ ಎನ್ಫೋರ್ಸಬಲ್ ಅಲ್ಲ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ನ ನಾವು ಸುಪ್ರೀಂ ಕೋರ್ಟಲ್ಲಿ ಏನೇ ವೈಲೇಟ್ ಆದ್ರೂ ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಹಾಕ್ಬೋದಲ್ವಾ. ಸೊ ಬಟ್ ಇದು ಆ ಥರ ಅಲ್ಲ, ಲೀಗಲಿ ಎನ್ಫೋರ್ಸಿಬಲ್ ಅಲ್ಲ. ಬಟ್ ಆದರೂ ಇದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಪಾಲಿಸಿ ಫಾರ್ಮೇಷನ್ ಮಾಡ್ತೀವಿ, ಮತ್ತೆ ಲಾ ಮೇಕಿಂಗಲ್ಲಿ ಇದರಲ್ಲೆಲ್ಲ ನಾವು ಇದ್ರದ್ದು ಗೈಡ್ಲೈನ್ಸ್ನ ನಾವು ಫಾಲೋ ಮಾಡ್ತೀವಿ. ಓಕೆ, ಹಾಗಾಗಿ DPSP ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸೌತ್ ಆಫ್ರಿಕಾದಿಂದ ಆಕ್ಚುಲಿ ಅಮೆಂಡ್ಮೆಂಟ್ ಪ್ರೊಸೆಸ್ ಇದೆಯಲ್ಲ ಅದನ್ನು ತಗೊಂಡಿದ್ದೀವಿ. ಸೊ ಅಮೆಂಡ್ಮೆಂಟ್ ಅಂತ ಹೇಳಿದಾಗ 368 ಆರ್ಟಿಕಲ್ ಅಲ್ಲಿ ಬರುತ್ತೆ. ಓಕೆ, ಮತ್ತೆ ರಾಜ್ಯಸಭಾಕ್ಕೆ ಯಾವ ಥರ ನಾವು ಮೆಂಬರ್ಸ್ನ ಎಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಆ ಪ್ರೊಸೀಜರ್ನು ಅಷ್ಟೇ ಸೌತ್ ಆಫ್ರಿಕಾದಿಂದ ತಗೊಂಡಿದ್ದೀವಿ. ನೆಕ್ಸ್ಟ್ ಕೆನಡಾ ನೋಡೋಣ. ಇಲ್ಲಿ ಕ್ವಾಸಿ ಫೆಡ್ರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಇದೆ. ಸೊ ಕ್ವಾಸಿ ಫೆಡ್ರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂದರೆ ಯಾವ ಥರ ಅಂದರೆ, ಇದೊಂದು ಸೆಂಟರ್ ಅಲ್ವಾ, ಸೆಂಟ್ರಲ್ ಗವರ್ಮೆಂಟ್ ಇದು. ಇಲ್ಲಿ ಸೆಂಟರ್ ಸ್ಟ್ರಾಂಗ್ ಇದೆ, ಬಟ್ ಇದು ಸ್ಟೇಟ್ ಮತ್ತು ಸೆಂಟರ್ಗೆ ಆ್ಯಕ್ಚುಲಿ ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಆಗಿದೆ ಅಲ್ವಾ. ಹಾಗಾಗಿ ಇದನ್ನು ಕ್ವಾಸಿ ಫೆಡ್ರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕರಿತೀವಿ. ಮತ್ತು ಸ್ಟ್ರಾಂಗ್ ಸೆಂಟರ್ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಅದೇ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಟು ಸೆಂಟರ್ ಮತ್ತು ಸ್ಟೇಟ್ ಬಗ್ಗೆ, ಮತ್ತು ಸೆಂಟರಿಂದ ಯಾವ ಥರ ಗವರ್ನರ್ಸ್ನ ಅಪಾಯಿಂಟ್ ಮಾಡ್ತೀವಿ, ಅಂದರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಅಲ್ವಾ. ಸೊ ಅದು ಯಾವ ಥರ ಮಾಡ್ತೀವಿ, ಈ ಪ್ರೊಸೀಜರ್ ಎಲ್ಲ ಕೆನಡಾದಿಂದ ತಗೊಂಡಿರೋದು. ಆಗ C ಇದು ನೆನ್ಪಿಟ್ಕೊಳ್ಳಿ. ಸೊ ಸೆಂಟರ್ ಬಗ್ಗೆ ಏನೇ ಮಾತಾಡಿದ್ರು ಕೆನಡಾದ ಕಾನ್ಸ್ಟಿಟ್ಯೂಷನ್ನೇ ಸೋರ್ಸ್ ಅಂತ ಹೇಳಿ ನಿಮಗೆ ನೆನಪಾಗಬೇಕು. ಓಕೆ, ನೆಕ್ಸ್ಟ್ ಜಪಾನ್. ಇದರಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳಿದ್ರೆ, ಈಗ ಯಾವುದೇ ಥರದ್ದೇನ ಲಾ ಫಾರ್ಮೇಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪರ್ಸನ್ದು ಲಿಬರ್ಟಿ ಅಥವಾ ಅವ್ರ ಲೈಫ್ಗೆ ಏನೇ ಪ್ರಾಬ್ಲಮ್ ಬರದೇ ಇರೋ ಥರ ನಾವು ಲಾನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದರ ಅರ್ಥ. ಓಕೆ, ನೆಕ್ಸ್ಟ್ ಜರ್ಮನಿಯಿಂದ ನಾವು ಎಮರ್ಜೆನ್ಸಿ ಟೈಮಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಆ್ಯಕ್ಚುಲಿ ಸಸ್ಪೆಂಡ್ ಆಗುತ್ತೆ. ಓಕೆ, ಅದನ್ನು ನಾವು ಆ ಕಾನ್ಸೆಪ್ಟ್ನ ಜರ್ಮನಿಯಿಂದ ತಗೊಂಡಿದ್ದೀವಿ. ನಮ್ಮ ಕಂಟ್ರಿಲಿ ಯಾವ ಥರ ಅಂತ ಹೇಳಿದ್ರೆ 20 ಮತ್ತು 21 ಇದೆರಡನ್ನ ಬಿಟ್ಟು ಫಂಡಮೆಂಟಲ್ ರೈಟ್ಸ್, ಬೇರೆ ಎಲ್ಲ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ಅದು ಸಸ್ಪೆಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಮರ್ಜೆನ್ಸಿ ಅಂತ ಹೇಳಿದಾಗ ಇಂಟರ್ನಲ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ ಈ ಥರದ್ದೆಲ್ಲ ಬರುತ್ತೆ ಅಲ್ವಾ, ಪ್ರೆಸಿಡೆಂಟ್ಸ್ ರೂಲ್ ಅಂತ. ಸೊ ಈಗ ಮಣಿಪುರಲ್ಲಿ ನಾವು ನೋಡ್ಬೋದು ಅಲ್ವಾ, ಮಣಿಪುರಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಇದೆ. ಸೊ ಅದನ್ನು ಒಂದು ಕೈಂಡ್ ಆಫ್ ಎಮರ್ಜೆನ್ಸಿ. ಸೊ ನೆಕ್ಸ್ಟ್ ಎಮರ್ಜೆನ್ಸಿ ಕ್ಲಾಸಸ್ ಮಾಡಿದಾಗ ನೀವು ಅದನ್ನು ಡೀಪಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಈಗ ಪ್ರಿಲಿಮ್ಸ್ ಕಾನ್ಸೆಪ್ಟ್ನ ಯಾವ ಥರ ನಾವು ಮೇನ್ಸ್ಗೆ ಲಿಂಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇದೆಲ್ಲ ಕ್ರಿಟಿಸಿಸಮ್. ಸೊ ಈ ಥರ ಹೇಳ್ಬೋದು, ಅಥವಾ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು. ನಮ್ಮ ಕಾನ್ಸ್ಟಿಟ್ಯೂಷನ್ನ ಈ ಥರ ಎಲ್ಲ ಕ್ರಿಟಿಸಿಸಮ್ ಮಾಡ್ಬೋದು ಅಲ್ವಾ. ಸೊ ಹೌದಾ, ನಿಮ್ಮ ಒಪಿನಿಯನ್ ಏನು, ಈ ಥರದ್ದು ಕ್ವೆಶನ್ ಬರ್ಬೋದು. ಓಕೆ, ಸೊ ಎಸ್ ಆರ್ ನೋ ಇದೆರಡರಲ್ಲಿ ನೀವು ಕಮೆಂಟ್ ಹಾಕಿ ನಿಮಗೆ ಯಾವ ಥರ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಹೇಳಿ. ಓಕೆ, ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಏನೇ ಡೌಟ್ ಇದ್ರೂ ಕೇಳ್ಬೋದು, ಕಮೆಂಟ್ ಮಾಡಿ. ಮತ್ತು ನೋಟ್ಸ್ ಬೇಕು ಅಂತ ಹೇಳಿದ್ರು ಕಮೆಂಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಯಾವುದೇ ಬೇರೆ ಟಾಪಿಕ್ದು ಏನಾದರೂ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದನ್ನು ಅಷ್ಟೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.